ಶ್ರೀ ನಾಗ ದೇವಸ್ಥಾನ ಬೆಣಗೆರೆ ಇಲ್ಲಿ ನಮ್ಮ ಚಾರೋಡಿ ಮೇಸ್ತ ಬಾಂಧವರು ಕಳೆದ 49 ವರ್ಷಗಳ ಹಿಂದೆ ಹಿರಿಯರು ನಡೆಸಿಕೊಂಡು ಬಂದಿರತಕ್ಕಂಥ ಒಂದು ಅಷ್ಟಪವಿತ್ರ ನಾಗಮಂಡಲೋತ್ಸವವನ್ನು ಅಚ್ಚುಕಟ್ಟಾಗಿ ಪ್ರತಿ ವರ್ಷವೂ ಕೂಡ ಇಲ್ಲಿ ಸಾವಿರಾರು ಜನರು ಬಂದುಬಿಟ್ಟು ಈ ನಾಗಮಂಡಲೋತ್ಸವದ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗೋದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಈ ವರ್ಷ ಏನಾಗಿದೆ ಅಂತ ಹೇಳಿದರೆ 50ರ ಸಂಭ್ರಮದಲ್ಲಿ ಈ ಒಂದು ಅಷ್ಟಪವಿತ್ರ ನಾಗಮಂಡಲೋತ್ಸವ ನಡೀತಾ ಇದೆ. ತುಂಬ ಸಂತೋಷದ ವಿಚಾರ. ನಮ್ಮ ತಂದೆಯವರು ಹೇಳ್ತಾ ಇದ್ದರು ಒಂದು ವಿಚಾರವನ್ನು, ಹಿರಿಯರು ನಮ್ಮ ಅಜ್ಜಿ ಕೂಡ ಹೇಳ್ತಾ ಇದ್ದರು, ಒಂದು ನಾಗಮಂಡಲೋತ್ಸವ ಯಾವ ಭಾಗದಲ್ಲಿ ನಡೀತಿದ್ರು ಆ ಭಾಗದಲ್ಲಿ ದೇವಾನುದೇವತೆಗಳು ಅಲ್ಲಿಂದ ದರೆಗಿಳಿದು ಬಂದು ಈ ನಾಗಮಂಡಲೋತ್ಸವದ ಅನ್ನಪ್ರಸಾದವನ್ನು ಊಟ ಮಾಡಿ ಅಲ್ಲಿ ನಡೆಯುವಂಥ ಪೂಜಾ ವಿಧಿವಿಧಾನಗಳಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಭಕ್ತಾಭಿಮಾನಿಗಳನ್ನು ಹರಿಸಿಬಿಟ್ಟು ಮತ್ತೆ ಹೇಳ್ತಾರಂತೆ. ಇಂಥ ಒಂದು ಪುಣ್ಯ ಪವಿತ್ರವಾಗಿರ್ತಕ್ಕಂಥ ನಾಗಮಂಡಲೋತ್ಸವವನ್ನು ಈ ಬೆಣಗೆರೆ ಪರಿಸರದಲ್ಲಿ ನಾಗದೇವಸ್ಥಾನದಲ್ಲಿ ಆಗ್ತಾ ಇದೆ ಅಂತ ಹೇಳಿದರೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಮತ್ತು ಇನ್ನೊಂದು ವಿಚಾರ ಏನಂತ ಹೇಳಿದರೆ ವ್ಯವಸ್ಥೆ ಬಗ್ಗೆ ಇಲ್ಲಿ ಕಣ್ಣಾರ ನೋಡ್ಬೋದು. ಪ್ರತಿಯೊಂದು ವ್ಯವಸ್ಥೆಗಳು ಕೂಡ ಎಷ್ಟು ಅಚ್ಚುಕಟ್ಟಾಗಿ ಆಗ್ತಾಯಿದೆ ಅಂತ ಹೇಳಿದರೆ ಎಲ್ಲೂ ಯಾವುದೇ ಒಂದು ಭಕ್ತಾಭಿಮಾನಿಗಳಿಗೆ ಒಂದು ನೂಕುನುಗ್ಗಲಾಗದಿರೋ ರೀತಿಯಲ್ಲಿ ಪ್ರತಿಯೊಂದು ಊಟ ಇರ್ಬೋದು, ಆ ಬರುವಂಥ ಸಾಲ ಆಗಿರ್ಬೋದು, ಕೈ ತೊಳೆಯುವಂಥದ್ದು ಇರ್ಬೋದು, ಆ ಊಟ ಬಡಿಸುವಂಥ ರೀತಿ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ವ್ಯವಸ್ಥೆಗಳು ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ವರ್ಷಕ್ಕಿಂತ ಮತ್ತು ಈ ವರ್ಷ 50ರ ಸಂಭ್ರಮಾಚರಣೆಗೆ ಏನು ಬೇಕು ಎಲ್ಲ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಬಹುಶಃ ಈ ಒಂದು ಸಂಘ ಪರಿವಾರ ಚಾರೋಡಿ ಮೇಸ್ತ ಸಮಾಜದವರು ಏನು ಹೇಳಿದ್ದಾರೆ, ಬಹುಶಃ ನನ್ನ ಪ್ರಕಾರ 1 ವರ್ಷದ ಹಿಂದೆಯೇ ಆಲೋಚನೆ ಮಾಡಿದ್ದಾರೆ ಅನ್ನೋ ಅಷ್ಟು ಮನಸ್ಸಿಗೆ ಭಾಸವಾಗ್ತಾ ಇದೆ. ತುಂಬ ಸಂತೋಷ ಆಗ್ತಾಯಿದೆ. ಇಂಥ ಒಂದು ಅಷ್ಟಪವಿತ್ರ ನಾಗಮಂಡಲೋತ್ಸವದಲ್ಲಿ ನಮಗೆ ಒಂದು ಅನ್ನಪ್ರಸಾದ ಊಟ ಮಾಡಿದೀವಿ ಅಂತ ಹೇಳಲಿಕ್ಕೆ ಕೂಡ ನಮಗೊಂದು ಹೆಮ್ಮೆ ಆಗ್ತಾಯಿದೆ. ಮತ್ತು ತುಂಬ ಸಂತೋಷದ ವಿಚಾರ ಏನಂತ ಹೇಳಿದರೆ ಪ್ರತಿ ವರ್ಷವೂ ಇಲ್ಲಿ ನಾಗಮಂಡಲೋತ್ಸವ ಆದವಾಗ ಸ್ವಯಂ ಸೇವಕರು ಹಾಗೂ ಜಾತಿ ಮತಗಳ ಭೇದ ಭಾವ ಇಲ್ಲದೆ ಇಲ್ಲಿ ಕೆಲಸವನ್ನು ಮಾಡ್ತಾರೆ. ಪ್ರತಿಯೊಂದು ಸಮಾಜದವರು ಕೂಡ ದೋಣಿಯವರಿಗೆ ಆಗಿರ್ಬೋದು, ಇಲ್ಲಿ ಪ್ರತಿಯೊಂದು ಜಾತಿಯವರು ಕೂಡ ಅತಿ ಹೆಚ್ಚಾಗಿ ಮೀನುಗಾರರು ಇಲ್ಲಿ ಸಹಕರಿಸ್ತಾರೆ. ಈ ವರ್ಷ ಅಂತೂ ಎಲ್ಲರೂ ಸ್ವಯಂ ಸೇವಕರಾಗಿ ಸಹಕರಿಸ್ತಿದ್ದಾರೆ ಅಂತ ಹೇಳಿದರೆ ಅದೊಂದು ಈ ಒಂದು 50ರ ಸಂಭ್ರಮಾಚರಣೆಯ ಒಂದು ನಾಗಮಂಡಲೋತ್ಸವಕ್ಕೆ ಮತ್ತೊಂದು ಕಳೆ ಬಂದಿದೆ ಅಂತ ಹೇಳಲಿಕ್ಕೆ ನಮಗೆ ಇಷ್ಟ ಆಗ್ತದೆ. ಎಲ್ಲರ ಆರಾಧ್ಯ ದೈವ ನಾಗದೇವರು. ಆ ನಾಗದೇವರ ಸೇವೆಯಲ್ಲಿ ಯಾರೆಲ್ಲ ತೊಡಗಿಸ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಆ ನಾಗದೇವರು ಒಳಿತನ್ನು ಮಾಡಲಿ ಅಂತ ನಾವು ಕೇಳ್ಕೊಳ್ತೀವಿ.